ಇನ್ನೊಂದು ಆಗಲೇ ಚಕ್ರವರ್ತಿ ಅವರು ಹೇಳಿದರು, ಇವತ್ತು ಪ್ರಕಾಶ್ ರಾಜ್ ಹೇಳಿದರು, ನಮ್ಮ ಧರ್ಮಾಧಿಕಾರಿಗಳನ್ನು ಏನು ಜೆಂಟ್ಲ್ಮನ್ ಅಂತ ಹೇಳಿದರು, ಭಾಳ ಖುಷಿ ನಮಗೆ. ಆದರೆ ಇದೇ ಪ್ರಕಾಶ್ ರಾಜು ತನ್ನ ನಿರ್ದಿಗಂತ ಎನ್ನುವಂಥ ಸಂಸ್ಥೆಯ ಮೂಲಕ ಒಂದು ನಾಟಕ ಮಾಡ್ತಾರೆ, ರಾಮಕೃಷ್ಣ ಶಿವ ಅಂತೇಳಿ. ಆ ನಾಟಕ ನೋಡಿ ನೀವು ಒಂದು ಸಾರಿ. ಅದರಲ್ಲಿ ಧರ್ಮಾಧಿಕಾರಿಗಳ ಪಾತ್ರವನ್ನು ಸೃಷ್ಟಿ ಮಾಡಿ, ಧರ್ಮಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟನ್ನು ಮಾಡಿಸಿ, ನಮ್ಮ ಧರ್ಮಾಧಿಕಾರಿಗಳನ್ನ ಹಾಕುವಂಥ ಪೇಟವನ್ನು ತೊಡಿಸಿ ಬಹಳ ತುಚ್ಛವಾಗಿ ಅತ್ಯಂತ ನೀಚ ಭಾಷೆಯಲ್ಲಿ ನಿಂದಿಸುವಂತಹ ಕೆಲಸವನ್ನು ಕೂಡ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇವತ್ತು ಬೀಸುವ ಕೋಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಒಂದು ನುಣುಚಿಕೊಳ್ಳಲಿಕ್ಕೆ ಈ ರೀತಿಯ ಒಂದು, ಅವರು ಮೊದಲೇ ಕಳನಟ, ಒಂದು ನಾಟಕದ ಮಾತನಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತೀನಿ. ನನ್ನ ವೈಫು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾರಾದ್ರೂ ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಶಿಫಾರಸ್ ಮಾಡಿದ್ರೆ ಮಾಡ್ತೀನಿ. ನ್ಯಾಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಷ್ಟಕ್ಕೆ ನನ್ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಪ್ರಕಾಶ್ ರಾಜ್ ಅವರು ರಾಮನನ್ನು ಪ್ರಶ್ನೆ ಮಾಡುವವರು, ರಾಮ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳುವವರು. ರಾಮ ಯಾರು? ಹಿಂದೂ ದೇವರು ತಾನೆ. ಪ್ರಕಾಶ್ ರಾಜ್ ಅವರ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ಫೋಟೋ ವೈರಲ್ ಆದ ನಂತರ ಅವರಿಗೆ ಹೇಳ್ತಾ ಇರೋದು, ನಾನು ಹಿಂದೂ. ಒಂದು ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಂಗೆ ಯಾವ ಧರ್ಮನೂ ಇಲ್ಲ ರೀ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಲ್ಲ, ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ, ನಾನೇನದನ್ನು ಪ್ರಶ್ನೆ ಮಾಡಲ್ಲ, ನಮಗೆ ಸಂಬಂಧ ಇಲ್ಲ. ನಮ್ದಿರೋದು ಇವತ್ತು ಇಷ್ಟೇ ವಿಷಯ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸ್ತಿದ್ದಾರೆ, ಆ ಒಂದು ಹಣೆ ಪಟ್ಟಿ ಕಟ್ತಿದ್ದಾರೆ. ನಾನು ಗ್ರಹಿಸಿದಂತೆ ಪ್ರಕಾಶ್ ರಾಜ್ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಾಗೆಲ್ಲ ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಅವ್ರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅನ್ಸುತ್ತೆ. ಇನ್ನೊಂದು ಆಗಲೇ ಚಕ್ರವರ್ತಿ ಅವರು ಹೇಳಿದರು, ಇವತ್ತು ಪ್ರಕಾಶ್ ರಾಜ್ ಹೇಳಿದರು, ನಮ್ಮ ಧರ್ಮಾಧಿಕಾರಿಗಳನ್ನು ಏನು ಜೆಂಟ್ಲ್ಮನ್ ಅಂತ ಹೇಳಿದರು, ಭಾಳ ಖುಷಿ ನಮಗೆ. ಆದರೆ ಇದೇ ಪ್ರಕಾಶ್ ರಾಜು ತನ್ನ ನಿರ್ದಿಗಂತ ಎನ್ನುವಂಥ ಸಂಸ್ಥೆಯ ಮೂಲಕ ಒಂದು ನಾಟಕ ಮಾಡ್ತಾರೆ, ರಾಮಕೃಷ್ಣ ಶಿವ ಅಂತೇಳಿ. ಆ ನಾಟಕ ನೋಡಿ ನೀವು ಒಂದು ಸಾರಿ. ಅದರಲ್ಲಿ ಧರ್ಮಾಧಿಕಾರಿಗಳ ಪಾತ್ರವನ್ನು ಸೃಷ್ಟಿ ಮಾಡಿ, ಧರ್ಮಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟನ್ನು ಮಾಡಿಸಿ, ನಮ್ಮ ಧರ್ಮಾಧಿಕಾರಿಗಳನ್ನ ಹಾಕುವಂಥ ಪೇಟವನ್ನು ತೊಡಿಸಿ ಬಹಳ ತುಚ್ಛವಾಗಿ ಅತ್ಯಂತ ನೀಚ ಭಾಷೆಯಲ್ಲಿ ನಿಂದಿಸುವಂತಹ ಕೆಲಸವನ್ನು ಕೂಡ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇವತ್ತು ಬೀಸುವ ಕೋಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಒಂದು ನುಣುಚಿಕೊಳ್ಳಲಿಕ್ಕೆ ಈ ರೀತಿಯ ಒಂದು, ಅವರು ಮೊದಲೇ ಕಳನಟ, ಒಂದು ನಾಟಕದ ಮಾತನಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತೀನಿ. ನನ್ನ ವೈಫು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾರಾದ್ರೂ ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಶಿಫಾರಸ್ ಮಾಡಿದ್ರೆ ಮಾಡ್ತೀನಿ. ನ್ಯಾಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಷ್ಟಕ್ಕೆ ನನ್ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಪ್ರಕಾಶ್ ರಾಜ್ ಅವರು ರಾಮನನ್ನು ಪ್ರಶ್ನೆ ಮಾಡುವವರು, ರಾಮ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳುವವರು. ರಾಮ ಯಾರು? ಹಿಂದೂ ದೇವರು ತಾನೆ. ಪ್ರಕಾಶ್ ರಾಜ್ ಅವರ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ಫೋಟೋ ವೈರಲ್ ಆದ ನಂತರ ಅವರಿಗೆ ಹೇಳ್ತಾ ಇರೋದು, ನಾನು ಹಿಂದೂ. ಒಂದು ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಂಗೆ ಯಾವ ಧರ್ಮನೂ ಇಲ್ಲ ರೀ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಲ್ಲ, ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ, ನಾನೇನದನ್ನು ಪ್ರಶ್ನೆ ಮಾಡಲ್ಲ, ನಮಗೆ ಸಂಬಂಧ ಇಲ್ಲ. ನಮ್ದಿರೋದು ಇವತ್ತು ಇಷ್ಟೇ ವಿಷಯ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸ್ತಿದ್ದಾರೆ, ಆ ಒಂದು ಹಣೆ ಪಟ್ಟಿ ಕಟ್ತಿದ್ದಾರೆ. ನಾನು ಗ್ರಹಿಸಿದಂತೆ ಪ್ರಕಾಶ್ ರಾಜ್ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಾಗೆಲ್ಲ ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಅವ್ರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅನ್ಸುತ್ತೆ.